ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಸೊ ನಾನು ಸುರೇಖ. ಇವಾಗ ನಿಮಗೆ ನೆಕ್ಸ್ಟ್ 3 ಮಂತ್ಸಿಗೆ ಏನು ಆಗ್ಲಿಕ್ಕೆ ಹೋಗ್ತಾ ಇದೆ ವೃಷಭ ರಾಶಿಯವ್ರಿಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಏನೇ ಲೈಫಲ್ಲಿ ಪ್ರಾಬ್ಲಮ್ ನಡೀತಾ ಇದೆ ಅಂತಂದರೆ ನೀವು ನನಗೆ ಕನ್ಸಲ್ಟ್ ಮಾಡ್ಬೋದು. ನಿಮ್ಮ ಒಂದು ಕರಿಯರ್, ಜಾಬ್, ಗೌರ್ಮೆಂಟ್ ಜಾಬ್ ಅಥವಾ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಏನು ನಡೀತಾ ಇದೆ, ಮದುವೆ ಆಗ್ತಾ ಇಲ್ಲ, ಅಥವಾ ಕೆಲವೊಂದಿಷ್ಟು ಫನಿ ಕಮೆಂಟ್ಸ್ ಎಲ್ಲ ಬಂದಿರ್ತವೆ, ಹುಡುಗಿನ ನೋಡ್ಕೊಡ್ತೀರಾ ಅಂತ. ಇಲ್ಲ, ಆ ರೀತಿ ಏನೂ ಇರೋದಿಲ್ಲ. ಸೊ ಇಲ್ಲಿ ಯಾವ ಕಾರಣಕ್ಕೆ ಆಗ್ತಾ ಇಲ್ಲ ಅಂತ ನಿಮಗೆ ಹೇಳ್ಬೋದು. ಓಕೆ, ಸೊ ಕನೆಕ್ಟ್ ಮಾಡ್ಕೊಳ್ಳಿ. ನೀವು ಇದೇ ಫಸ್ಟ್ ಟೈಮ್ ಏನಾದರೂ ಚಾನಲ್ಗೆ ಬರ್ತಾ ಇದ್ದೀರಾ ಅಂತಂದರೆ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ. ಯಾವಾಗ ನಿಮ್ಮ ಒಂದು ರಾಶಿ ಮೇಲೆ ನಾನು ವಿಡಿಯೋ ಮಾಡಿರ್ತೀನಿ ಖಂಡಿತ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಪೇಯ್ಡ್ ಕನ್ಸಲ್ಟೇಷನ್ಸ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಮೊಬೈಲ್ ನಂಬರ್ ಶೇರ್ ಮಾಡಿರ್ತೀನಿ. ಒಂದ್ಸಾರಿ ಹಾಯ್ ಅಂತ ಮೆಸೇಜ್ ಹಾಕಿ, ವಾಟ್ಸಪ್ ಮೆಸೇಜನ್ನು ಹಾಕಿ, ನಿಮಗೆ ರಿಪ್ಲೈ ಬರುತ್ತೆ. ಸ್ವಲ್ಪ ಲೇಟ್ ಆದರೂ ಕೂಡ ರಿಪ್ಲೈ ಬರುತ್ತೆ, ಖಂಡಿತ ಚಾರ್ಜಬಲ್ ಇರುತ್ತೆ. ಸಮಸ್ಯೆ ಏನೇ ಇದ್ದರೂ ಕೂಡ ನೀವು ನನಗೆ ಶೇರ್ ಮಾಡ್ಬೋದು. ಕಮಿಂಗ್ 3 ಮಂತ್ಸ್ ವೃಷಭ ರಾಶಿಯವರ ಒಂದು ಲೈಫಲ್ಲಿ ಹೆಲ್ತ್, ಲವ್, ಕರಿಯರ್ ಏನಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಗೈಡೆನ್ಸನ್ನು ಕೂಡ ನೋಡ್ಕೊಳ್ಳೋಣ. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ವಾವ್, ಸೂಪರ್ ಎನರ್ಜಿ. ಫಸ್ಟ್ ನಾನು ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟನ್ನು ನೋಡ್ತಾ ಇದ್ದೆ. ಹೆಲ್ತ್ ಆಸ್ಪೆಕ್ಟನ್ನು ನೋಡ್ತಾ ಇದ್ರೆ ಇವಾಗ ಅಂದರೆ ಪ್ರೆಸೆಂಟ್ ಸಿಚುವೇಶನ್ ಎಲ್ಲ ಚೆನ್ನಾಗಿದೆ. ಬಟ್ ನಾನು ನೋಡ್ತಾ ಇರೋವಂಥದ್ದು ನಿಮ್ಮ ಒಂದು ಕಮಿಂಗ್ 3 ಮಂತ್ಸಿಗೆ ನಾನು ತಗೊಳ್ತಾ ಇರೋವಂಥದ್ದು. ಹಾಗಾಗಿ ಏನು ಬರ್ತಾ ಇದೆ ಕಮಿಂಗ್ 3 ಮಂತ್ಸಲ್ಲಿ ನೋಡಿ. ಇಲ್ಲಿ ಇವಾಗೇನೋ ನಿಮಗೆ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಅನಿಸಿದ್ರು ಕೂಡ ಮತ್ತೆ ಬರುವಂಥ ದಿನಗಳಲ್ಲಿ ಏನಾದರೂ ನಿಮಗೆ ಸಮಸ್ಯೆಗಳು ಕಾಡ್ತಾ ಇವೆ, ಸಣ್ಣ ಪುಟ್ಟ ಸಮಸ್ಯೆನೇ ಇರ್ಬೋದು, ಗೊತ್ತಾಗೋದಿಲ್ಲ. ಕೆಲವೊಂದು ಸಾರಿ ಏನಾಗುತ್ತೆ, ಕಾರ್ಡೆಲ್ಲ ಪಾಸಿಟಿವ್ ಆಗಿದೆ, ಬಟ್ ಏನಾಗುತ್ತೆ ಇವಾಗ ನಿಮಗೆ ಅದು ಏನೂ ಇಲ್ಲ ಅಂತ ಅನಿಸ್ಬೋದು. ಬಟ್ ಆ ರೀತಿ ಏನಾದರೂ ಆಯಿತು ಅಂತಂದರೆ ಖಂಡಿತ ಅಲ್ಲಿ ತೊಂದರೆ ಇದೆ ಅಂತ ಅರ್ಥ. ಓಕೆ, ಈಗ ಏನೇ ಸಣ್ಣ ಪುಟ್ಟ ಸಮಸ್ಯೆನ ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋವಂಥದ್ದು ಬರ್ತಾ ಇದೆ. ಇವಾಗೆಲ್ಲ ಚೆನ್ನಾಗಿದೆ, ಕೇರ್ಲೆಸ್ ಆಗಬಾರ್ದು ಅಷ್ಟೇ. ನೀವು ಏನು ಮಾಡ್ತೀರಾ, ನಿಮ್ಮ ಒಂದು ನಾನು ಅಂದ್ಕೊಳ್ತೀನಿ ನಿಮ್ಮ ಒಂದು ಕರಿಯರ್ ಮೇಲೆ ಇಷ್ಟು ಫೋಕಸ್ಡ್ ಆಗಿದ್ದೀರಾ ಅಂತಂದರೆ ನಿಮ್ಮ ಸ್ಕಿಲ್ಸ್ ಮೇಲೆ. ಮೇ ಬಿ ನೀವು ಮನೆಯಿಂದ ದೂರ ಇರಬಹುದು, ಅಲ್ಲಿ ಅಂದರೆ ಬೇರೆ ಕಡೆ ವರ್ಕ್ ಮಾಡ್ತಾ ಇರುವಂಥದ್ದು, ಔಟ್ ಆಫ್ ಸ್ಟೇಷನ್ ಇರುವಂಥದ್ದು ನನಗೆ ಕಾಣ್ತಾ ಇದೆ. ಅಥವಾ ಬೇರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ನಿಮ್ಮ ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ನೀವು ಏನು ಮಾಡ್ತಾ ಇದ್ದೀರಾ, ಎಫರ್ಟ್ ಮಾಡ್ತಾ ಇದ್ದೀರಾ, ತುಂಬ ಎಫರ್ಟ್ ಮಾಡ್ತಾ ಇದ್ದೀರಾ. ಬಟ್ ಈ ಎಫರ್ಟಲ್ಲಿ ಏನಾಗ್ತಾ ಇದೆ, ಹಾಗಿದ್ರೆ ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ, ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಹೆಲ್ತ್ ವೈಸ್ ನೋಡಿದಾಗ ಪ್ರಾಬ್ಲಮ್ ಬರ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಇರೋವಂಥ ಹೆಲ್ತನ್ನು ಕಾಯ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗೆಲ್ಲ ಮ್ಯಾನೇಜಬಲ್ ಇದೆ ಅಂತ ಹೇಳಿ ಅದನ್ನು ನೀವು ಏನಂತಂದರೆ ತುಂಬ ಕೇರ್ಲೆಸ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಇದು ಮೇನ್ ಆಸ್ಪೆಕ್ಟ್ ಇರೋವಂಥದ್ದು. ಯಾಕಂದರೆ ಹೆಲ್ತ್ ಇದ್ದಾಗ ಮಾತ್ರ ನೀವು ಎಲ್ಲನೂ ಮಾಡುವಂಥದ್ದು. ಅದೇ ನಿಮಗೆ ಕೊರತೆ ಆಯಿತು ಅಂತಂದರೆ ಪ್ರಾಬ್ಲಮ್ ಬರುತ್ತೆ. ಇನ್ನು ನಿಮ್ಮ ಒಂದು ಕರಿಯರ್ ಲೈಫನ್ನು ನಾನು ನೋಡ್ತಾ ಇದ್ದರೆ ಕರಿಯರಲ್ಲಿ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಅಪಾರ್ಚುನಿಟಿಯನ್ನು ಗೇನ್ ಮಾಡ್ತೀರಾ ಈ ಬರುವಂಥ 3 ತಿಂಗಳಲ್ಲಿ. ಹೊಸದೊಂದು ನಿಮ್ಮ ಒಂದು ಲೈಫಲ್ಲಿ ಸ್ಟಾರ್ಟಪ್ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಅನ್ಬೋದು. ಸ್ಟಾರ್ಟಪ್ ಅಂತಂದರೆ ನೋಡಿ, ಇವಾಗ ಏನು ನೀವು ಈ ಅಪಾರ್ಚುನಿಟಿ ಬರುವಂಥ ಅಪಾರ್ಚುನಿಟಿಯನ್ನು ತಗೊಳ್ತೀರಾ, ಅದ್ರ ಮೇಲೆ ವರ್ಕ್ ಮಾಡ್ತೀರಾ, ಖಂಡಿತ ಹೇಳ್ತೀನಿ ನೀವು ಫೋಕಸ್ಡ್ ಆಗಿರ್ತೀರಾ. ಯಾಕೆ ಹೇಳ್ತಾ ಇದ್ದೀನಿ, ಏನು ನಿಮಗೆ ವಿಶ್ ಬರ್ತಾ ಇದೆ, ವಿಶ್ ನೀವು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ದಿನಗಳು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ, ಯಾಕಂತಂದರೆ ನಾನು ನೋಡ್ತಾ ಇರುವಂಥದ್ದು ಹಾರ್ಡ್ ವರ್ಕ್ ತುಂಬ ಇದೆ ನಿಮ್ಮದು. ಓಕೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಇಲ್ಲಿ ಅಪಾರ್ಚುನಿಟೀಸ್ ಕೂಡ ಬರ್ತಾ ಇದೆ. ಹಾಗಾಗಿ ಏನು ಮಾಡಬೇಕು, ಹಾಗಿದ್ರೆ ಸಿಂಪಲ್ ಇದೆ. ಇರೋವಂಥ ಅಪಾರ್ಚುನಿಟಿಯನ್ನು ಯಾವ ರೀತಿ ಬಳಸ್ಕೋಬೇಕು, ಏನು ಮಾಡಬೇಕು, ಸ್ಕಿಲ್ಸ್ ಮೇಲೆ ಆಲ್ರೆಡಿ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಬಂದಿರೋವಂಥ ಅಪಾರ್ಚುನಿಟಿಯನ್ನು ಗ್ರಾಬ್ ಮಾಡ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಿ. ಅದಕ್ಕೆ ಏನು ನೀಡ್ ಬೇಕು ಅದನ್ನು ಪ್ಲಾನಿಂಗ್ಸ್ ಮಾಡ್ಕೊಳ್ಳಿ. ಮತ್ತು
ಇದು ಎಲ್ಲಾನು ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತ ಹೇಳ್ತೀನಿ, ಬರುವಂತ ಈ ಒಂದು 3 ಮಂತ್ಸ್ ಅಲ್ಲಿ ನಿಮ್ಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ನೀವು ಕಾಣ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಇಲ್ಲಿ ಬರ್ತಾ ಇದೆ. ಓಕೆ. ಹಾಗಿದ್ರೆ ಬೇಕಾದಂತ ಏನು ಸ್ಕಿಲ್ಸ್ ಇದೆ ಅದನ್ನ ಡೆವಲಪ್ಮೆಂಟ್ ಆಲ್ರೆಡಿ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ ಅನ್ನುವಂಥದ್ದು ನಾನು ಅನ್ಕೊಳ್ತೀನಿ. ತುಂಬ ಬರುತ್ತೆ ಅಪಾರ್ಚುನಿಟೀಸ್. ಒಂದು ಅಬಂಡೆನ್ಸ್ ಬರುವಂಥದ್ದು, ಒಂದು ಪ್ರಾಸ್ಪರಿಟಿ ಬರುವಂಥದ್ದು, ಸೆಕ್ಯೂರ್ ಆಗಿರ್ತೀರಾ. ಒಂದೇ ಹೇಳಬೇಕು ಅಂತಂದ್ರೆ ಸೆಕ್ಯೂರ್ ಆಗ್ತೀರಾ. ಫೈನಾನ್ಷಿಯಲಿ ಸೆಕ್ಯೂರ್ ಅನ್ನ ನೀವು ಮಾಡ್ತೀರಾ. ನಿಮಗೆ ವೀಕ್ಲಿ ರೀಡಿಂಗ್ ಅನ್ನ ನಾನು ಹಾಕಿರ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ಓಕೆ. ಯಾಕಂತಂದ್ರೆ ವೀಕ್ಲಿ ಎನರ್ಜಿ ವೈಸ್ ನಾವು ಚೆಕ್ ಮಾಡ್ತೇವಲ್ವಾ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಹೇಳಿ. ಹಾಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ನೋಡ್ತಾ ಇದ್ರೆ ರಿಲೇಶನ್ಶಿಪ್ ವೈಸು ಚೆನ್ನಾಗಿದೆ. ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ನಿಮಗೆ ರಿಲೇಶನ್ಶಿಪ್ ಅಲ್ಲಿ ಬರುವಂತ ದಿನಗಳಲ್ಲಿ, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇಂಬ್ಯಾಲೆನ್ಸ್ ಆಗ್ತಾ ಇದೆ ಎಲ್ಲೋ ಒಂದ್ ಕಡೆ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ನೀವು ಫುಲ್ ಆನ್ ಫೋಕಸ್ಡ್ ಆಗಿರುವಂತದ್ದು ನಿಮ್ಮ ಕರಿಯರ್, ಜಾಬ್ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ. ಸೊ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಲ್ತ್ ಬಗ್ಗೆನೂ ಕಾಳಜಿ ತಗೊಳ್ಳೋದಿಲ್ಲ, ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆನೂ ನೀವು ಎಲ್ಲೋ ಒಂದ್ ಕಡೆ ಕನ್ಫ್ಯೂಸ್ ಆಗ್ತೀರಾ ಅನ್ನುವಂಥದ್ದು, ಕಾಳಜಿ ತಗೊಳ್ಳೋದಿಲ್ಲ ಅನ್ನುವಂಥದ್ದು ನನಗೆ ಕಾರ್ಡಿಂದ ಗೊತ್ತಾಗ್ತಾ ಇದೆ. ಸ್ವಲ್ಪ ಕನ್ಫ್ಯೂಷನ್ ಏನಾಗ್ಬಹುದು, ಇಂಬ್ಯಾಲೆನ್ಸ್ ಆಗೋ ಕಾರಣ ನಿಮ್ಗೆ ಏನಾದ್ರೂ ಡಿಸಿಷನ್ ತಗೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು. ಯಾವುದು ಏನು ಸರಿ ಇದೆ, ಯಾವುದು ತಪ್ಪಿದೆ ಅಂತ ಹೇಳಿ ಮ್ಯಾನೇಜ್ ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಜಗ್ಲಿಂಗ್ ಮಾಡ್ತೀರಾ ಮನ್ಸಲ್ಲೇನೆ ತುಂಬಾ ನೀವು ಅನ್ಕೊಳ್ತೀರಾ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಡಿಸಿಷನ್ ತಗೊಳ್ಳೋದು ಏನು, ಡಿಸಿಷನ್ ಬಗ್ಗೆ ಏನು ಒಂದು ಹೊಸ ಸ್ಟೆಪ್ ತಗೋಬೇಕು, ಏನಾದರೂ ಮಾಡಬೇಕು ಅಂತಂದ್ರೆ ಸ್ವಲ್ಪ ಇರುತ್ತೆ, ಪ್ರಾಬ್ಲಮ್ ಇರುತ್ತೆ ನಿಮಗೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ. ಹಾಗಿದ್ರೆ ಓವರ್ ಆಲ್ ಆಗಿ ನೋಡಿದಾಗ ನಿಮಗೆ ಏನು ಗೈಡೆನ್ಸ್ ಬರ್ತಾ ಇದೆ ಅದನ್ನ ನೋಡೋಣ. ಏನು ಮಾಡಬೇಕು ಅಂತ ಹೇಳಿ ಬರ್ತಾ ಇದೆ. ಬಟ್ ನಿಮ್ಮ ಒಂದು ಕರಿಯರ್ ವೈಸ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿರುವಂತ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಈ ನಡುವೆ ನಿಮ್ಮ ಒಂದು ಕ್ರೌನ್ ಚಕ್ರ ಕೂಡ ಆಕ್ಟಿವೇಟ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ. ಸ್ವಲ್ಪ ಮೆಡಿಟೇಟ್ ಏನು ನೀವು ಮಾಡ್ತೀರಾ, ನಿಮ್ಮ ಒಂದು ಕ್ರೌನ್ ಚಕ್ರ ಆಕ್ಟಿವೇಟ್ ಆಗುವಂಥದ್ದು ನನಗೆ ಕಾಣ್ತಾ ಇದೆ. ಓಕೆ. ಹಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಗೈಡೆನ್ಸ್ ಬರ್ತಾ ಇದೆ. ಏನಂತಂದ್ರೆ ನಿಮ್ಮ ಒಂದು ಲೈಫಲ್ಲಿ ನಿಮ್ಗೆ ಏನ್ ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ನಿಮ್ಗೆ ಏನೋ ಪ್ರಾಬ್ಲಮ್ ಬರ್ತಾ ಇದೆ, ಅಥವಾ ಕರಿಯರಲ್ಲಿ ಏನಾದ್ರೂ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಯಾರಾದ್ರೂ ಸ್ಪಿರಿಚುವಲ್ ಇರುವಂತ ಗುರುಗಳ ಹತ್ರ ನೀವು ಸ್ವಲ್ಪ ಏನ್ ಮಾಡ್ಬೇಕು, ಅವ್ರ ಹತ್ರ ಒಂದ್ ಸ್ವಲ್ಪ ಸಜೆಷನ್ ಅನ್ನ ಕೇಳಿ. ಅಥವಾ ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಯಾರು ಚೆನ್ನಾಗಿರುವಂತವ್ರು ಇರ್ತಾರೆ, ಚೆನ್ನಾಗಿ ಅಂತಂದ್ರೆ ಅವರು ವಿಸ್ಡಮ್ ಇಂದ ತುಂಬಾ ಚೆನ್ನಾಗಿರುವಂತವ್ರು, ಅವ್ರ ನಾಲೆಡ್ಜ್ ತುಂಬಾ ಹೈ ಲೆವೆಲ್ ಅಲ್ಲಿ ಇರುತ್ತೆ, ಅಂಥವ್ರಿಗೆ ನೀವೇನಾದ್ರೂ ಕೇಳಿದ್ರೆ ಅವರಿಂದ ನಿಮ್ಗೆ ಚೆನ್ನಾಗಿರುವಂತ ಗೈಡೆನ್ಸ್ ಸಿಗುತ್ತೆ, ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಏನು ತೊಂದರೆಗಳು ಬರುತ್ತೆ ಅದಕ್ಕೆ ಬೆಸ್ಟ್ ಅಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ, ಅವರು ಸ್ಪಿರಿಚುವಲಿ ಕನೆಕ್ಟ್ ಇರುವಂತ ವ್ಯಕ್ತಿ, ಅಂಥವ್ರಿಗೆ ನೀವೇನಾದ್ರೂ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಏನಾದ್ರೂ ಡಿಸಿಷನ್ ತಗೊಳ್ಳೋದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತಂದ್ರೆ ಅವರ ಇನ್ವಾಲ್ವ್ಮೆಂಟ್ ಅನ್ನ ತಗೊಂಡು ಅವ್ರ ಹತ್ರ ಸಜೆಷನ್ ಕೇಳಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಅವರು ಗೈಡೆನ್ಸ್ ಅನ್ನ ಮಾಡ್ತಾರೆ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ನಂಬಬೇಕು. ಕೆಲವೊಂದು ಸಾರಿ ಏನಾಗುತ್ತೆ, ನಾವು ಯಾವುದನ್ನು ನಂಬೋದಿಲ್ಲ. ಇದು ಇವಾಗಲೂ ಕೆಲವೊಂದಿಷ್ಟು ಕಮೆಂಟ್ಸ್ ಬಂದಿರುತ್ತೆ ನನಗೆ, ಇವಾಗ ರೀಡಿಂಗ್ ಬಗ್ಗೆನೂ ನಂಬಿಕೆ ಇರೋದಿಲ್ಲ. ಬಟ್ ಆ ರೀತಿ ಇರೋದಿಲ್ಲ ನೋಡಿ, ಇದೆಲ್ಲ ಎನರ್ಜಿ ಇರುತ್ತೆ, ಖಂಡಿತ ಎನರ್ಜಿ ವರ್ಕ್ ಆಗೇ ಆಗುತ್ತೆ. ನಾನು 100% ಇದನ್ನ ಬಿಲೀವ್ ಮಾಡೇ ಮಾಡ್ತೀನಿ. ಆದ ನಂತರನೇ ನನ್ನ ಒಂದು ಕರಿಯರನ್ನ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರೋದು, ಇನ್ನೂ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಓಕೆ. ಹಾಗೆ ಎನರ್ಜಿ ಖಂಡಿತ ವರ್ಕ್ ಮಾಡುತ್ತೆ, ನಂಬೇಕಷ್ಟೇ. ಇರುತ್ತೆ ಎನರ್ಜಿ, ಎಲ್ಲ ಕಡೆ ಇರುತ್ತೆ, ನೋಡ್ತಾ ಇರುತ್ತೆ. ನಾವೇನು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀವಿ, ನಾವೇನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀವಿ, ಎಲ್ಲನೂ ಅಬ್ಸರ್ವ್ ಮಾಡೋ ಅಂಥ ಕೆಪಾಸಿಟಿ ಯೂನಿವರ್ಸಿಗಿರುತ್ತೆ. ಸೊ ಇಲ್ಲಿನೂ ಕೂಡ ನೀವೇನು ವಿಶ್ ಮಾಡ್ತೀರಾ, ನಿಮ್ಮ ಒಂದು
ಮುಂಚೆ ಹೇಳಿದೆ, ನಿಮ್ಮ ಕರಿಯರಲ್ಲಿ ಏನು ನೀವು ವಿಶ್ ಮಾಡ್ತಾ ಇದ್ದೀರಾ ಅದು ಫುಲ್ಫಿಲ್ಮೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಹಾಗೆ ಗೈಡಿಯನ್ಸ್ ಎಸ್ಪೆಷಲಿ ನಿಮಗೆ ರಿಲೇಟ್ ಆಗೋದು ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿ ನಾನು ಅನ್ನೋದು. ಇಲ್ಲಿ ಯಾರ್ದಾದ್ರೂ ಒಬ್ರದ್ದು ಸಪೋರ್ಟದ್ದು ಅವಶ್ಯಕತೆ ನಿಮಗೆ ಬರುತ್ತೆ. ಹಾಗಾಗಿ ಸಪೋರ್ಟ್ ತಗೊಳ್ಳಿ. ಲೈಫಲ್ಲಿ ಏನೇ ಕನ್ಫ್ಯೂಷನ್ ಇದ್ರೂ ಕೂಡ ಖಂಡಿತ ಸೊಲ್ಯೂಷನ್ ಇದ್ದೇ ಇರುತ್ತೆ ಅಲ್ವಾ? ಸೊ ಹೋಪ್ ನಿಮಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಖಂಡಿತ ಕನೆಕ್ಟ್ ಆದರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಕಂಪಲ್ಸರಿ ಇರುತ್ತೆ. ಒಂದು ಲೈಕನ್ನು ಕೊಡೋದು ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಹಾಗೆ ಪರ್ಸ್ನಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ನಾನು ಹೇಳಿದ್ದೀನಿ. ಒಂದು ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಇದ್ದರೂ ಕೂಡ ತಿಳ್ಕೊಳ್ಳೋಣ. ಓಕೆ, ಸೊ ಫ್ರೆಂಡ್ಸ್, ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.